ನೋಡಿ, ಈಗ ಡಿ ಕೆ ಶಿವಕುಮಾರ್ ಅವರ ಗಡ್ಡದ ವಿಷಯ ಇದೆಯಲ್ಲ, ವಿಧಾನ ಪರಿಷತ್ನಲ್ಲೂ ಕೂಡ ಚರ್ಚೆ ಆಗಿದೆ. ಅಶೋಕ್ ಅವರು ಪ್ರಸ್ತಾಪವನ್ನು ಮಾಡಿದರು, ಆದಷ್ಟು ಬೇಗ ಡಿ ಕೆ ಶಿವಕುಮಾರ್ ಗಡ್ಡ ತೆಗಿತಾರೆ ಅಂತ. ಈಗ ವಿಧಾನ ಪರಿಷತ್ನಲ್ಲೂ ಕೂಡ ಡಿ ಕೆ ಶಿ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಗಡ್ಡದ್ದೇ ಮಾತು. ಡಿ ಕೆ ಶಿವಕುಮಾರ್ ಗಡ್ಡ ಬಿಟ್ಟಿದ್ದಾರೆ, ಯಾವಾಗ ತೆಗಿತಾರೆ ನೋಡಿ. ಪ್ರತಿ ಬಾರಿ ಅಧಿವೇಶನದಲ್ಲಿ ಚರ್ಚೆ ಆಗೇ ಆಗುತ್ತೆ ಅಂತ. ಯಾವ ಉದ್ದೇಶಕ್ಕೆ ಗಡ್ಡ ಬಿಟ್ಟಿದ್ದಾರೆ ಹೇಳಲಿ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಅಲ್ಲಿ ತಮಾಷೆನ ಮಾಡ್ತಾರೆ. ಗಡ್ಡ ಬಿಟ್ಟಿರುವ ಹರಕೆ ಯಾವಾಗ ಪೂರೈಸುತ್ತೆ ಅಂತ ಕೋಟಾ ಟಾಂಗ್ ಕೊಡ್ತಾರೆ. ಆದಷ್ಟು ಬೇಗ ಡಿ ಕೆ ಶಿ ಗಡ್ಡ ತೆಗೆಯುವ ಭಾಗ್ಯ ಸಿಗಲಿ ಅಂತ ಹಾರೈಸ್ತಾರೆ. ನೋಡಿ, ಯಾವ್ಯಾವ ಅರ್ಥದಲ್ಲಿ ಹೇಳ್ತಾರೆ ಅನ್ನೋದು ಗೊತ್ತಾಗಲ್ಲ. ಆರ್ ಅಶೋಕ್ ಅವರು ಕೂಡ ಗೇಲಿ ಮಾಡಿದ್ರು, ಆದಷ್ಟು ಬೇಗ ಗಡ್ಡ ತೆಗಿತಾರೆ ಅಂತ. ಇರೋದು ಕೆಳಮನೆಯಲ್ಲಿ, ಮೇಲ್ಮನೆಯಲ್ಲಿ, ರಾಜ್ಯದಲ್ಲಿ, ಮಾಧ್ಯಮದ ಮಧ್ಯೆ ಅವ್ರು ಬಿಟ್ಟಿರುವಂತ ಗಡ್ಡ ಯಾವಾಗ ತೆಗಿತಾರೆ ಅಂತ ಹೇಳುವಂತ ಒಂದು ಕುತೂಹಲ ಇದೆ. ಆ ಗಡ್ಡ ತೆಗೆಯುವ ದಿವಸಗಳು ಬೇಗ ಬರಲಿ ಅಂತ ಅನೇಕರು ಆಸೆ ಪಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳು ಯಾವುದೋ ಒಂದು ನಿರ್ಧಾರದಿಂದ ಗಡ್ಡ ಬಿಟ್ಟಿದ್ದಾರೆ ಅಂತ ಜನರಲ್ ಚರ್ಚೆ. ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿಯೊಬ್ಬನ ವೈಯಕ್ತಿಕ ವಿಚಾರಗಳು ಸಾರ್ವಜನಿಕ ಸಮಸ್ಯೆ ಅಲ್ಲ. ಆದ್ರೆ ಸಾರ್ವಜನಿಕ ವ್ಯಕ್ತಿಯೊಬ್ಬನ ವೈಯಕ್ತಿಕ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗ್ತದೆ ಅನ್ನೋದನ್ನ ಅಲ್ಲಗಳಿಲಿ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಒಂದ್ ನಿಮಿಷ ಆ ಕಾರಣಕ್ಕೆ ಇವತ್ತು ರಾಜ್ಯದಲ್ಲಿ ಚರ್ಚೆ ಆಗ್ತಿರೋದು, ಉಪಮುಖ್ಯಮಂತ್ರಿಗಳು ಯಾವುದೋ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡು ಒಂದು ಸಹಮತದ ಜೊತೆಯಲ್ಲಿ ಗಡ್ಡ ತೆಗೆಯುವುದನ್ನು ಮುಂದೂಡಿದ್ದಾರೆ ಅಂತ ಹೇಳಿ ಚರ್ಚೆ ಆಗ್ತಿದೆ. ಆ ಗಡ್ಡ ತೆಗೆಯುವ ದಿವಸಗಳು ಯಾವತ್ತು ಬರ್ತದೆ ಅಂತ ಅವ್ರು ಹೇಳಿದ್ರು ಕೇಳುವ ಖುಷಿ, ನಮ್ಗೆ ಕುತೂಹಲ. ಖುಷಿ ಅಲ್ಲ, ಕುತೂಹಲ. ನೀವು ಗಡ್ಡ ಪೂರನು ಬಿಡಂಗಿಲ್ಲ, ಪೂರ ತೆಗಂಗಿಲ್ಲ. ನೀವು ನಾವು ಬೇಕಾದಾಗ ತೆಗೆದು ಬಿಡ್ತೇವೆ, ಇದಾಗಲ್ಲ. ಇದು ನಿರ್ದಿಷ್ಟ ಉದ್ದೇಶ ಇಟ್ಕೊಂಡೇ ಗಡ್ಡ ಇಟ್ಟಿದ್ದೀವಿ. ಗಡ್ಡ ತೆಗೆದೇ ಇರುವಂತ ಅಲ್ಲ, ರಾಜ್ಯದಲ್ಲಿ ಚರ್ಚೆ ಇರೋದೇನಂದ್ರೆ ಉಪಮುಖ್ಯಮಂತ್ರಿಗಳು ಯಾವ ಉದ್ದೇಶಕ್ಕೋಸ್ಕರ ಗಡ್ಡ ಬಿಟ್ಟಿದ್ದಾರೋ ಆ ಉದ್ದೇಶ ಈಡೇರ್ತದ ಅನ್ನೋದೊಂದು ಚರ್ಚೆ. ಆ ಉದ್ದೇಶ ನಿಗದಿತ ಸಮಯದಲ್ಲೇ ಈಡೇರ್ತದ ಅನ್ನೋದು ಮತ್ತೊಂದು ಕುತೂಹಲ.